ಮಾಧ್ಯಮ ಮಿತ್ರರೇ, ಇವತ್ತು ದಿವಸ ನಾವೆಲ್ಲ ಕೂಡ ಸುದೀರ್ಘವಾಗಿ ರೇಣುಕಾ ಯಲ್ಲಮ್ಮ ಹುಟ್ಟುಹಬ್ಬವನ್ನು ಬಹಳ ಸಡಗರ ಸಂಭ್ರಮಗಳಿಂದ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತೇಳಿ ನಾವೆಲ್ಲ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಅದರಂತೆ ಫೆಬ್ರವರಿ 8ನೇ ತಾರೀಕು ಬೆಳಗ್ಗೆ 10:00 ಅದು ಮಾದರಿ ಮಿಡ್ಲ್ ಸ್ಕೂಲಿನಿಂದ ಪ್ರಾರಂಭ ಮಾಡಿ ಬಂಗಾರಪೇಟೆ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮೂಲಕವಾಗಿ ಇಡೀ ತಾಲೂಕಿನ ಅಂದರೆ ವಿಧಾನಸಭಾ ಕ್ಷೇತ್ರ ಪೂರ್ತಿ ವ್ಯಾಪ್ತಿಯಂತೆ ಎಲ್ಲ ಹಳ್ಳಿಗಳಿಂದ ಕೂಡ ನಮ್ಮ ಸಮಾಜದ ಯುವಕರು, ಮುಖಂಡರು ಮತ್ತು ನಮ್ಮ ಮಹಿಳೆಯರು ಕೂಡ ಸೇರಿ ಭಾಳ ಅದ್ಧೂರಿಯಾಗಿ ಸಡಗರ ಸಂಭ್ರಮಗಳನ್ನು ನಾವು ಆಚರಣೆ ಮಾಡಬೇಕು, ಸ್ತಬ್ಧತೆ ಮೆರವಣಿಗೆ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡು ಇವತ್ತು ನಾವೆಲ್ಲ ಕೂಡ ಇವತ್ತು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾ ಇದ್ದೇವೆ. ತಾವೆಲ್ಲ ಕೂಡ ತಾಲೂಕಿನ ಸಮಸ್ತ ನಾಗರಿಕರು ನಮಗೆ ಸಹಕಾರವನ್ನು ನೀಡಬೇಕು. ಎಲ್ಲ ಸಮಾಜದ ಮುಖಂಡರು ಕೂಡ ಆ ಒಂದು ಸಮಾರಂಭಕ್ಕೆ ಬಂದು ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಶ್ರೀ ರೇಣುಕಾ ಯಲ್ಲಮ್ಮ ತಾಯಿಯ ಒಂದು ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮೆಲ್ಲರೂ ಕೂಡ ನಾನು ತಾಲೂಕಿನ ಸಮಸ್ತ ಜನಗಳಲ್ಲಿ ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇವೆ. ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ 9ನೇ ವರ್ಷ ಕೂಡ ನಾವು ಶ್ರೀ ರೇಣುಕಾ ಯಲ್ಲಮ್ಮ ಜಯಂತ್ಯೋತ್ಸವ ನಂಬಿಕೊಂಡಿದ್ದೀವಿ. ಈ ವರ್ಷ ಭಾರತಾಲ್ ಹುಣ್ಣಿಮೆ 1ನೇ ತಾರೀಕು ಬಂದಿದೆ. ಅವತ್ತು ನಾವು ನಮ್ಮ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಗೌತಮ್ ನಗರದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಂಡಿದ್ದೀವಿ. ನಾವು 8ನೇ ತಾರೀಕು ಬಂಗಾರಪೇಟೆ ಕ್ಷೇತ್ರದ ನಮ್ಮ ಜನಾಂಗದ ಎಲ್ಲ ಮುಖಂಡರನ್ನ ಸೇರಿಸಿ ಒಂದು ಅದ್ದೂರಿ ಜಯಂತ್ಯೋತ್ಸವವನ್ನು ಮಾಡಬೇಕು ಅಂತ ನಿಶ್ಚಯ ಆಗಿದೆ. ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮಗಳಿಂದಲೂ ಕೂಡ ಪಲ್ಲಕ್ಕಿಗಳು ತಂದು ದೇವರ ಉತ್ಸವ ಮಾಡಬೇಕು. ಪ್ರತಿ ಗ್ರಾಮದಿಂದನೂ ಉತ್ಸವ ಜೊತೆಗೆ ನಮ್ಮ ಜನಾಂಗದ ಬಂಧುಗಳು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ನಿಶ್ಚಯ ಮಾಡಿದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಮುಖಂಡರು ಪಾಲ್ಗೊಳ್ಳಬೇಕು. ನೀವು ಪತ್ರಿಕಾ ಮಾಧ್ಯಮದವರು ಕೂಡ ಇದನ್ನು ನಿಮ್ಮ ಪತ್ರಿಕೆಗಳು ಬರೀಬೇಕು. ಈ ಕಾರ್ಯಕ್ರಮದಲ್ಲಿ ಎಲ್ಲ ಜಾತಿ ಮುಖಂಡರು, ಎಲ್ಲ ಜನಾಂಗದ ಮುಖಂಡರು, ವಿವಿಧ ಪಕ್ಷದ ಮುಖಂಡರು ಕೂಡ ಪಾಲ್ಗೊಳ್ಳಬೇಕು ಅಂತ ಮನವಿ ಮಾಡ್ತಾ, ಈ ಜಯಂತ್ಯೋತ್ಸವ ನಾವು ಪ್ರತಿ ವರ್ಷ ತುಂಬ ಅದ್ದೂರಿಯಾಗಿ ಮಾಡ್ತಾ ಬಂದಿದ್ದೀವಿ. ಈ ವರ್ಷ ಕೂಡ ಅಷ್ಟೇ ಅದ್ದೂರಿಯಾಗಿ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೀವಿ. ಇದರಲ್ಲಿ ನಾವು ಎಲ್ಲ ಪಕ್ಷದ ಮುಖಂಡರು, ಎಲ್ಲ ಜನಾಂಗದ ಮುಖಂಡರು ಒಟ್ಟಾಗಿದ್ದೀವಿ ಅಂತ ಒಂದು ಸಭೆಯಲ್ಲಿ ನಿಶ್ಚಯ ಮಾಡಿ ಒಕ್ಕೂಲಿ ನಿರ್ಧಾರ ಮಾಡಿದ್ದೀವಿ. 8ನೇ ತಾರೀಕು ಭಾನುವಾರ ನಡೆಯುವಂಥ ಕಾರ್ಯಕ್ರಮ ಮಿಡ್ಲ್ ಸ್ಕೂಲ್ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡಿ ಮಿಡ್ಲ್ ಸ್ಕೂಲದ ದೇವಿಗೆ ಪೂಜೆ ಮಾಡಿ ಅಲ್ಲಿಂದ ಶುರುವಾಗಿ ನಂದಿ ಮೆಡಿಕಲ್ಸ್ ಮುಖಾಂತರ ಪೋಸ್ಟ್ ಆಫೀಸ್ ಸರ್ಕಲ್ ಮತ್ತು ಬಜಾರ್ ಮುಖ್ಯ ರಸ್ತೆಯಲ್ಲಿ ಸಂಚಲನ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಗ್ರಾಮದಲ್ಲಿ ನಮ್ಮ ಸಮುದಾಯದ ಮುಖಂಡರು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ.